ಕೋಟಿ ವಿದ್ಯೆಗಿಂತಲೂ ನಮ್ಮ ನೇಕಾರಿಕೆ ವಿದ್ಯೆಯೇ ಮೇಲು. ಇದರಲ್ಲಿ ನಮ್ಮ ಭವಿಷ್ಯ ಇದೆ. ಸರಿಗೆ ಇದು ಬೇಕೇ ಬೇಕು. ಇದಿದ್ರೆ ಮಾತ್ರ ನಮ್ಮ ಇಳಕಲ್ ಸೀರೆಗೆ ಒಂದು ಗೌರವ. ಇದು ನಮ್ಮ ಜೀವನದ ನಾಡಿ ಇದ್ದಂಗೆ ಇರಬೇಕು. ಅಂದ್ರೆ ನಮ್ಮ ಹೃದಯದ ಮಿಡಿತನೂ ಇದ್ರ ಮೇಲೆ ಇರಬೇಕು. ನೇಕಾರನ ಮಗ ನೇಕಾರ ಆಗಲಿ ಅಂತ ಬಯಸ್ತಾನೆ ಹೊರತು ಡಾಕ್ಟ್ರಿ ಕಿ ಮಾಡಿಸೋ ಯೋಗ್ಯತೆ ಇರ್ತಿರೋದಲ್ಲ. ಬಸವಣ್ಣವರ ವಾಣಿ ಅಂತ ಕಾಯಕವೇ ಕೈಲಾಸವೆಂದು ಕೆಲಸ ಮಾಡಿದ್ರೆ ಇವಾಗ ಹೊಸ ಪೀಳಿಗೆ ಅಂದ್ರೆ ನಮ್ಮ ಅಂತಾರ ಕಲಿಬೇಕು ಅಂತ ಇಚ್ಛಾಪಟ್ಟು ಬರೋರಿಗೆ ಇದ್ರೊಳಗೆ ಜೀವನ ಐತೋ ಇಲ್ಲೋ? ಜೀವನ ಐತಿ. ಇದನ್ನು ಇಷ್ಟಪಟ್ಟು ಕಲಿತು ಮುಂದೆ ನಡೆಸ್ಕೊಂಡು ಹೋದ್ರೆ ಇವಾಗ ರೇಷ್ಮೆ ಸೀರೆನ ನೀಟಾಗಿ ಡ್ರೈ ಕ್ಲೀನಿಂಗೇ ಕೊಡಬೇಕು ಅಂತ ಒಬ್ರು ಹೇಳಿದ್ರು. ಅದಕ್ಕೆ ರೈತರಿಗೆ ಹೇಳ್ತಾರೆ ಕೋಟಿ ವಿದ್ಯೆಗಿಂತಲೂ ಮೇಟಿ ವಿದ್ಯೆ ಮೇಲು ಅಂತ. ಈ ದುಡಿಮೆ ದುಡ್ಡಿನ ತಾಯಿ ಅಂತ ಹೇಳ್ತಾರಲ್ಲ. ಇದು 4ನೇ ದಿನ ನಂದು ನೂಲಿನಿಂದ ಸೀರೆ ತನಕ ಅಂತ ವಿಡಿಯೋ ಮಾಡಾಕತ್ತಿದ್ದೆ. 1ನೇ ದಿವಸದಂದ್ರೂ ಬಣ್ಣದಾಗೈತಿ, 2ನೇ ದಿವಸದ ಭೀಮದಾಗೈತಿ, 2ನೇ ದಿವಸ ಅಂತೂ ಭೀಮ್ ಸುತ್ತದಾಗೈತಿ, 3ನೇ ದಿವಸ ಕುಣಿ ಮಗ್ಗದಾಗೈತಿ, ಆ್ಯಂಡ್ 4ನೇ ದಿವಸ ನಮ್ಮ ಮಾವಾರ ಶೆಡ್ಡಿ ಬಂದಿವಿ, ಅದು ಬಂಡಿಯವ್ರ ಶೆಡ್ ಅಂತ ಕರೀತಾರೆ. ಸೊ ಇಲ್ಲಿ ಕೋರ್ಲಮ್ ಮಕ್ಕಳವು ಇವರು ಸ್ವಂತ. ಆ್ಯಂಡ್ ಇದ್ರ ಬಗ್ಗೆನೂ ತಿಳ್ಕೊಂಡಮ್ಮ. ಇದರ ಲಾಭ ಎಷ್ಟು, ನುಕ್ಸಾನ ಎಷ್ಟು, ವೇಸ್ಟ್ ಎಷ್ಟಾಗ್ತೈತಿ, ಲೇಬರ್ಸಿ ಪಗಾರ ಎಲ್ಲ ಕೇಳೋಣಂತ. ಸೊ ಫಸ್ಟಿಗೆ ಇವ್ರು ಪರಿಚಯ ಮಾಡ್ಕೊಂಬಂತ ನಿಮ್ಮ ಪರಿಚಯ ಮಾಡ್ಬೋದು. ನಮ್ಮ ಪರಿಚಯ ಹೇಳಬೇಕು ಅಂದ್ರೆ ನಮ್ಮ ಹೆಸರು ನಿಂಗಪ್ಪ ಬಂಡಿ ಅಂಥೇಳಿ. ನಾವು ಈ ನೇಕಾರಿಕೆಯನ್ನು ಸುಮಾರು 40 ವರ್ಷಗಳಿಂದಲೂ ಮಾಡ್ತಾ ಇದ್ದೇವೆ. ಆದರೆ ಈ ಮುಂಚೆ ಈ ಪವರ್ಲೂಮ್ ಬರುವುದಕ್ಕಿಂತ ಮುಂಚೆ 30 ವರ್ಷಗಳ ಕಾಲ ಹ್ಯಾಂಡ್ಲೂಮ್ ವರ್ಕ್ ಮಾಡ್ತಾಯಿದ್ವಿ. ಹ್ಯಾಂಡ್ಲೂಮ್ ಅಂದರೆ ಈ ಕುಣಿ ಮಗ್ಗದ ಸೀರೆಗಳನ್ನು ತಯಾರು ಮಾಡ್ತಾಯಿದ್ವಿ. ಈಗ ಅನಿವಾರ್ಯತೆಯಿಂದ ಕುಣಿ ಮಗ್ಗಕ್ಕೆ ಜಾಗದ ಅಭಾವವಿದೆ, ಒಂದನೇದ್ದು. ಎರಡನೇದಾಗಿ ಏನಂತಂದರೆ ಅದಕ್ಕೆ ಹಲವಾರು ಜನರು ಬೇಕು. ಇದಕ್ಕೆ ಕೆಲವು ಜನರಿದ್ದರೆ ಇದರಿಂದ ನಮಗೆ ಒಟ್ಟು ವಿಭಜನೆ ಆಗುತ್ತದೆ. ಈ ಎಲೆಕ್ಟ್ರಿಕಲ್ ಮಗ್ಗ ಏನು ಬಂದಿದೆ ನೋಡಿ, ಈ ಮಗ್ಗವನ್ನು ನಾವು ಸುಮಾರು ಈಗ 12 ವರ್ಷಗಳಿಂದ ಇದರಲ್ಲಿ ನಮ್ಮ ಜೀವನ ಸಾಗಿಸ್ತಾ ಇದ್ದೇವೆ. ಇದರಿಂದ ನಮಗೆ ಏನು ಉಪಯೋಗವಿದೆ ಅಂದರೆ, ಮೊದಲು ನಮಗೆ ಹ್ಯಾಂಡ್ಲೂಮಲ್ಲಿ ಸ್ವಲ್ಪ ಸಂಬಳ ಕಡಿಮೆ ಸಿಗ್ತಾಯಿತ್ತು. ದಿನಕ್ಕೆ 1 ಸೀರೆ ಅಥವಾ 2 ದಿವಸಕ್ಕೊಂದು, 3 ದಿವಸಕ್ಕೊಂದು, ಅಥವಾ ಮಳೆ ಹತ್ತಿದ್ರೆ 4 ದಿವಸಕ್ಕೊಂದು ಆಗುವ ಸಂಭವ ಇರ್ತಿತ್ತು. ಆದರೆ ಈ ಎಲೆಕ್ಟ್ರಿಕಲ್ ಮಗ್ಗ ಬಂದ ನಂತರ ನಮಗೇನಾಗಿದೆ ಅಂದರೆ, ನಾವು ವಿದ್ಯುತ್ ಸರಿಯಾಗಿ ಇದ್ದರೆ ಅದರ ಮೇಲೆ ನಾವು ಲಕ್ಷ್ಯ ಕೊಟ್ಟು ಕೆಲಸ ಮಾಡಿದರೆ ನಮಗೆ ದಿನಕ್ಕೆ 1ರಿಂದ 1 ಮಗ್ಗಕ್ಕೆ 2 ಸೀರೆ ತೆಗಿಬೋದು ಮತ್ತು ನಮ್ಮ ಒಟ್ಟಿ ಜೀವನವೂ ಸುಗಮವಾಗಿ ಸಾಗುತ್ತೆ. ಇಷ್ಟ ಇವರು ಪರಿಚಯ ಆಗಿತ್ತು. ಆ್ಯಂಡ್ ಇವರು ನನಗೆ ಪರ್ಸನಲಿ ಭಾಳ ಇಷ್ಟ ಆಗ್ತಾರೆ. ಯಾಕಂದರೆ ಇವರೊಬ್ಬರು ಕವಿಗಳದಾರ, ಎಷ್ಟೋ ಪಿಕ್ಚರ್ ಬರ್ದಾರ, ಕಾದಂಬರಿ ಬರ್ದಾರ, ಕವಿತೆಗಳನ್ನು ಬರ್ದಾರ, ನಾಟಕ ಬರೀತಾರೆ. ಇವನ್ ಬಾದಾಮಿ ಬನಶಂಕರಿ ಒಳಗಡೆ ನಾಟಕ ಇರ್ತಾವೆ. ಅದ್ರೊಳಗಡೆ ಆಲ್ಮೋಸ್ಟ್ ಅಲ್ಲಿ ಇವರು ಸೀನ್ಸ್ ಇರ್ತಾವೆ. ಸೊ ಇದು ಯಾರಿಗೂ ಹೇಳೋಕೆ ಅವ್ರು ಇಷ್ಟಪಡೋಂಗಿಲ್ಲ. ಸೊ ನನ್ನ ಮನಸಾರೆ ನಾನು ಹೇಳಾಕತ್ತೀನಿ. ಯಾಕಂದ್ರೆ ನಾನು ನಮ್ಮ ಓಣಿಯವ್ರು ಇವ್ರೆ, ಅದ್ರ ಬಗ್ಗೆ ನಮಗೆ ಹೆಮ್ಮೆ ಐತೆ. ನಾನು ಪರ್ಸ್ನಲಿ ಇವ್ರಿಗೆ ಭಾಳ ಕಾಡಿಸ್ತೀನಿ. ಕವಿಗಳ ನೀವು ಭಾಳ ಲೆಕ್ಕ ಹಾಕ್ತೀರಿ ಅದು ಇದು ಅಂತ. ಬಟ್ ಕೆಲಸ ಅಂತ ಬಂದಾಗ ನೇಮನಿಷ್ಠೆ ಕರ್ತವ್ಯ ತೋರಿಸ್ಕೊಂತ ನಮಗೆಲ್ಲರಿಗೂ ಒಂದು ಮಾದರಿಯಾಗಿ ನಡೆಯಾಕತ್ತಾರ. ಆ್ಯಂಡ್ ಇವರು ಮನೆ ಒಳಗಡೆ ಒಂದು ಆಲದ ಮರ ನಿಂತಿದ್ರೆ. ಸೊ ಡೈರೆಕ್ಟ್ ಇವಾಗ ನಾವು ಮಗುಗೆ ಹೋಗೋಣ, ಅದ್ರ ಬಗ್ಗೆ ಪಾರ್ಟ್ ಒಂದೊಂದು ಎಳೆ ಅಂದ್ರೆ ಏನು, ನೂಲು ಅಂದ್ರೆ ಏನು, ಅದೆಲ್ಲ ಪ್ರತಿಯೊಂದು ತಿಳ್ಕೊಳ್ಳೋಣ. ಆ್ಯಂಡ್ ಇವಾಗ ಸ್ಟಾರ್ಟ್ ಮಾಡೋಣ ಬರ್ರಿ. ಅದಕ್ಕಿಂತ ಮುಂಚೆ ನಮ್ಮ ಅಭಿಯವರು ಈಗ ನಮ್ಗೆ ಒಂದು ವಿಷಯ ಹೇಳಲೇಬೇಕು. ಯಾಕಂದರೆ ಇದುವರೆಗೂ ನನ್ನ ನೇಕಾರಿಕೆ ವೃತ್ತಿಯಿಂದ ಪರಿಚಯ ಮಾಡಿದರು ಮೊದಲನೇದಾಗಿ. ಎರಡನೇದಾಗಿ ಅವರು ನನ್ನ ಮೇಲಿಟ್ಟಿರೋ ಭರವಸೆ. ನಾನು ಒಬ್ಬ ಚಿತ್ರ ಬರಹಗಾರನೂ ಹೌದು, ನಾಟಕ ರಂಗಭೂಮಿಯ ವೃತ್ತಿ ರಂಗಭೂಮಿಯ ಬರಹಗಾರನೂ ಹೌದು. ನಮ್ಮ ಅಭಿಯವರಂಥ ಉತ್ತಮ ಯುವಕರು ಈ ಸಮಾಜದಲ್ಲಿ ನಮ್ಮಂಥ ಕಲಾವಿದರನ್ನೂ ಗುರುತಿಸಬೇಕು ಮತ್ತು ತೊಂದರೆಯಲ್ಲಿರುವಂಥ ನೇಕಾರನೂ ಗುರುತಿಸಬೇಕು. ಯಾಕಂದರೆ ನಮಗೆ ಅಭಿಯವರ ಬಗ್ಗೆ ಬಹಳ ತುಂಬ ಹೆಮ್ಮೆ ಇದೆ. ಯಾಕಂದರೆ ಅವರು ಇಂದಿನ ಯುವಕರು, ಮುಂದೆ ನಾಳೆ ನಮ್ಮ ನಾಯಕರು, ಇಂಥ ಪ್ರತಿಭೆಗಳು ಇಂಥಲ್ಲಿದ್ದಾರೆ ಅಂತ ಗುರುತಿಸಿ ಅವರು ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂತ ನಾನು ನಮ್ಮ ಅಭಿಯವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ಕಣ್ಣಿಗೊಂದು ಸ್ವರ್ಗಾನ ತಂದು ಕೊಡಲೇನೆಂದು, ಏನಾಗಲಿ ನನ್ನ ಸಂಗಾತಿನಿ ನಿನ ಕಣ್ಣಲಿ ಇದು ಕೊನೆಯಾಗಲಿ. ಎದೆಯ ಗೂಡಿನಲ್ಲಿ ಪುಟ್ಟ ಗುಬ್ಬಿಯಂತೆ ನಿನ್ನ ಬೆಚ್ಚಲೆಯ ಪ್ರೀತಿ ಕೊಟ್ಟು ಬಚ್ಚಿಡುವ ಚಿನ್ನ. ಇತಿಹಾಸದ ಪುಟ ಕಾಣದ ಒಲುಮೆ
ಈ ಒಂದು ಪವರ್ಲೂಮ್ ಮಗ್ಗ, ಇದು ಒಂದು ಪವರ್ಲೂಮ್ ಮಗ್ಗ ಅಂತಾರೆ ಇದಕ್ಕೆ. ಇದು ಎಲೆಕ್ಟ್ರಿಕಲ್ ಮಗ್ಗ. ಇದಕ್ಕೆ ಮೊದಲನೆಯದಾಗಿ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ ನಮ್ಮ ಒಂದು ಬೀಮ್ ಆಗಲಿ ಬಂಡವಾಳ ಆಗಲಿ ಪ್ರತಿಯೊಂದು ಬೇಕು. ಯಾಕಂದರೆ ಇದಕ್ಕೆ ಮೂಲ ಒಂದು ಕರೆಕಂಡಿಕೆಯಿಂದ ಪ್ರಾರಂಭ ಆಗುತ್ತೆ. ಇದು ಡಿಸೈನ್ ಮಾಡಿದ್ರೆ ಡಿಸೈನ್ ಸೀರೆ ತಯಾರಾಗುತ್ತೆ. ಒಂದು ವೇಳೆ ಡಿಸೈನ್ ಮಾಡದೇ ಇದ್ದರೆ ಪ್ಲೇನ್ ಸೀರೆನೂ ತಯಾರಾಗುತ್ತೆ. ನಮಗಿದರಲ್ಲಿ ಯಾವ ಥರ ಬೇಕೋ ಆ ಥರ ಸೀರೆ ನಾವು ತಯಾರು ಮಾಡ್ಕೊಳ್ಬೋದು. ಇದು ಎಳೆಯು ತುಂಬೋದಕ್ಕೆ ಸಹಕಾರ ಮಾಡುವಂಥ ಒಂದು ಟಾರ್ಪಿನ್ ಅಂತಾರೆ. ಆದ ನಂತರ ಕತ್ತರಿಸೋದಕ್ಕೆ ಬ್ಲೇಡ್ ಬೇಕು ಅಥವಾ ಕತ್ರಿ ಬೇಕು. ಇದಕ್ಕೆ ಶಟಲ್ ಅಂತಾರೆ. ಇದು ಮಗ್ಗವನ್ನು ಪ್ರಾರಂಭ ಮಾಡುವ ಇದು ಎಲೆಕ್ಟ್ರಿಕಲ್ ಪವರ್ ಬ್ರೇಕ್ ಅಂತಾರೆ. ಇಲ್ಲೇ ಇದು ಮೇಲಿರೋದು ಡಾಬಿ. ಇದರಲ್ಲಿ ಡಾಬಿನ್ ಅಂತಾರೆ. ಇದು ಡಿಸೈನ್ ಆಗಿ ಬೀಳುತ್ತೆ. ಒಂದು ವೇಳೆ ಇದು ಬೇಡ ಅಂದರೆ ಸಾಧನ ನೇಯ್ಬೋದು. ಅಂದರೆ ಈ ಡಾಬಿ ಇಲ್ದ ಬೇರೆ ರೀತಿ ಸಿಂಗಲ್ ಡಾಬಿ ಕಟ್ಟಿ ನೇಯ್ಬೋದು. ಇವು ಬಾಕ್ಸ್ ಅಂತಾರೆ. ಇವು ಬಾಕ್ಸ್ ಅಂತಾರೆ. ಇದರಲ್ಲಿ 2 ಲಾಳಿಗಳು ಓಡಾಡ್ತಾ ಇರ್ತಾವೆ. ಎರಡು ಲಾಳಿ. ಒಂದು ಇದ್ರೊಳಗೆ ನಮ್ಮ ಮಾವರು ಏನು ಹೇಳಕತ್ತಾರ ಅಂದ್ರೆ, ಒಂದು ಬ್ಲ್ಯಾಕ್ ಅಂದರೆ ಈ ಥರ ಡಿಸೈನ್ ಆಕೈತಿ, ಇಲ್ಲಿ ಡಿಸೈನ್ ಆಗೈತಿ ನೋಡ್ಬೋದು. ಸೊ ಇಲ್ಲಿ ಐತಿ. ಆಮೇಲೆ ಯೆಲ್ಲೋ ಕಲರ್ ಓಡಾಡ್ತಂದ್ರಲ್ಲ ಇಲ್ಲಿ ಐತಿ. ಸೊ ಡಬಲ್ ಪೇಟ ಸೀರೆಗೆ ಅಷ್ಟೇ 2 ಕಂಡಿಗೆ ಓಡಾಡ್ತಿರ್ತಾವೆ. ಆ್ಯಂಡ್ ಸಿಂಗಲ್ ಪೇಟ ಇದ್ರೆ ನಾರ್ಮಲಿ ಒಂದೇ ಇರ್ತೈತಿ. ಇದಕ್ಕೇನಂತಾರಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಲಾಟಿಸ್ ಪಟ್ಟಿ ಅಂತಾರೆ. ಆಮೇಲೆ ಇದನ್ನು ಮುಗಿದ ಮೇಲೆ ಮತ್ತೆ ಬೇರೆ ಥರ ಈ ಥರ ಲಾಟಿಸ್ ಪಟ್ಟಿ ಹಾಕೋದು. ಈ ಥರ ನಾವು ಯಾವ ಥರ ಡಿಸೈನ್ ಮಾಡ್ಕೋಬೇಕಂದ್ರೂ ನಮ್ಗೆ ಆ ಥರ ಇರಲೇಬೇಕು. ಇದು ಇದ್ರೆ ನಡೆಯುತ್ತೆ. ಅದಿಲ್ಲ ನಡೆಯಂಗಿಲ್ಲ. ಇಲ್ಲ ಅಂದರೆ ಡಿಸೈನ್ ಬೀಳೋದಿಲ್ಲ. ಪಕ್ಕದಲ್ಲಿ 2 ಡೋಲ್ಗಳು ಇರ್ತಾವೆ. ಇವು ಸೆರ್ಗ್ ಹಾಕೋದಕ್ಕೆ ಇದು ಈ ಥರ ರೆಡ್ ಕಲರ್ ಇರ್ತದೆ. ಅದಕ್ಕೇನಂತಾರೆ? ಅದಕ್ಕೆ ವಡ್ಲು ಭೀಮ ಅಂತಾರೆ. ಅದಕ್ಕೆ ಪ್ರೇಮ್ ಸೆಟ್ ಅಂತಾರೆ. ಫ್ರೇಮ್ ಸೆಟ್ ಅದರ ಉಪಯೋಗ ಏನು? ಇದ್ರ ಉಪಯೋಗ ಏನಂದ್ರೆ ಇದು ಫ್ರೇಮ್ ಸೆಟ್ ಇಲ್ಲ ಅಂದ್ರೆ ಈ ವರ್ಕ್ ಮಾಡೋದಕ್ಕೆ ಬರೋದೇ ಇಲ್ಲ, ಸಾಧ್ಯನೇ ಇಲ್ಲ. ಇದು ಬೇಕು. ಇದು ಇದ್ರೂ ಇದು ವರ್ಕ್ ಆಗುತ್ತೆ. ಆಮೇಲೆ ಈ ಡಿಸೈನ್ ಬಿಡ್ಬೇಕಾದ್ರೆ ಈ ಸೀರೆ ಡಿಸೈನ್ ಇದು ಆಸರೆ ಬೇಕಾ. ಇದು ಅದಕ್ಕೇನಂತ? ಇದಕ್ಕೆ ಬೆಜ ಅಂತಾರೆ. ಬೆಜ ಅಂದರೆ ಇಲ್ಲೇ ಇದೆ ಡೈರೆಕ್ಟ್ ಆಗಿ ವರ್ಕ್. ಈ ಲಾಟಿಸ್ ಇದಕ್ಕೇನಿದಲ್ಲ ಈ ಡಾಬಿಗೆ ಕಲೆಕ್ಷನ್ ಇರ್ತದೆ. ಸೊ ಇಲ್ಲಿ ಕಾಣ್ತಿರೋ ಡಿಸೈನ್ ಕಾಣ್ಬೇಕಂದ್ರೆ ಮೇನ್ ವರ್ಕ್ ಮಾಡೋದೇ ಇದು. ಇದಕ್ಕೆ ಬೀಮ್ ಇರ್ತದೆ. ಇಲ್ಲಿ ಇದಕ್ಕೆ ಬೀಮ್ ಅಂತ. ಬೀಮ್ ಇದು ನಾವು ಕಲರ್ ಹಾಕೋಬಹುದು, ಯಾವ ಕಲರ್ ಬೇಕಾದ್ರೂ ಹಾಕೋಬಹುದು, ಇಲ್ಲ ಡಿಸೈನ್ ಹಾಕೋಬಹುದು, ಪ್ಲೇನ್ ಹಾಕೋಬಹುದು. ನಾವು ತಾಚಾರ ಮಾಡಬಾರ್ದು. ಮನಸ್ಸು ಕೊಟ್ಟು ಲಕ್ಷ್ಯ ಕೊಟ್ಟು ಇದರ ಮೇಲೆ ನಾವು ಭರವಸೆ ಇಟ್ಟು ಜೀವನ ಸಾಗಿಸಿದ್ರೆ ಮುಂದಿನ ನಮ್ಮ ಜೀವನ ಯುವ ಪೀಳಿಗೆನೂ ಕಟ್ಕೋಬೋದು, ನಾವು ಕಟ್ಕೋಬೋದು. ಇದು ನಮ್ಮ ಜೀವನದ ನಾಡಿ ಇದ್ದಂಗೆ ಇರಬೇಕು. ಅಂದರೆ ನಮ್ಮ ಹೃದಯದ ಮಿಡಿತನೂ ಇದ್ರ ಮೇಲೆ ಇರಬೇಕು. ಒಂದು ಪವರ್ಲೂಮ್ ಮಗ್ಗದಲ್ಲಿ ನಮ್ಮ ಭವಿಷ್ಯ ಉಜ್ವಲವಾಗುತ್ತಂತ ನಾನು ಹೇಳೋದಕ್ಕೆ ಭಾಳ ಇಷ್ಟಪಡ್ತೀನಿ. ಇದರಲ್ಲಿ ನಮಗೇನು ತೊಂದರೆ ಇಲ್ಲ. ಸರಿಯಾಗಿ ಒಬ್ಬ ಮನುಷ್ಯ ಸ್ವಂತಾಗಿ ಮಾಡಿದರೆ, ಅವನು ಲಕ್ಷ್ಯ ಕೊಟ್ಟು ಮಾಡಿದರೆ ನೋಡ್ರಿ, ಇದರಿಂದ ಸಾಕಷ್ಟು ಆದಾಯ ಐತೆ. ನಾವು ಬೆಳಿಗ್ಗೆ ಇದ್ರ ಮೇಲೆ ಶ್ರದ್ಧೆ ಇಟ್ಟು ಕೆಲಸ ಮಾಡಿದರೆ ನಮ್ಮ ಸಂಜಿಗೆ 600 ರೂಪಾಯಿ ಸಿಗುತ್ತೆ ಅನ್ನೋ ಭರವಸೆ ನಮ್ಗೆ ಐತಿ. ಬೇರೆ ಮಾಲಕರ ಹತ್ರ ದುಡಿದ್ರೆ ನಮ್ಗೆ ದುಡ್ಡು ಸಿಗೋದಿಲ್ಲ. ಯಾರ್ದೋ ಕೆಲಸಕ್ಕೆ ಹೋದ್ವಿ ಅಂದರೆ ಸಿಗೋದಿಲ್ಲ. ಇದನ್ನು ನಮ್ಮ ಸ್ವಂತ ದುಡಿಮೆ ಇದು. ಇದರಲ್ಲಿ ನಮಗೆ ರಜಾ ಯಾರು ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಲಕ್ಷ್ಯ ಕೊಟ್ಟು ದುಡಿದು ದಿನನಿತ್ಯ ಕೆಲಸ ಮಾಡಿದರೆ ನಾವು ದಿನನಿತ್ಯನೂ ಒಂದು ಮಗ್ಗದಿಂದ ಆದಾಯ ನಮಗೆ 500ರಿಂದ 600 ಸಿಗ್ಬೋದು, ಒಮ್ಮೊಮ್ಮೆ 800 ಸಿಗ್ಬೋದು, ಒಮ್ಮೊಮ್ಮೆ 1000 ಸಿಗ್ಬೋದು. ಇಲ್ಲ ವ್ಯಾಪಾರ ಕಡಿಮೆ ಆದಾಗ, ಮಾರ್ಕೆಟ್ ರೇಟ್ ಡೌನ್ ಆದಾಗ 500 ರೂಪಾಯಿ ಅಂತ ನಮಗೆ ಮೋಸ ಇಲ್ಲ. ಈ ಮಗ್ಗದಲ್ಲಿದ್ರೆ ನಿಮಗೆ ಏನೇನು ತ್ರಾಸು ಬರ್ತೈತಿ, ತೊಂದರೆಗಳು ಬರ್ತಿರ್ತಾವೆ ಅದನ್ನ ಹೇಳ್ರಿ. ಈ ಮಗ್ಗದಿಂದ ನಮಗೆ ತೊಂದರೆಗಳಂದರೆ ರಿಪೇರಿ ಬಂದಾಗ ಏನೇನು ರಿಪೇರಿ ಬರ್ಬೋದು? ಇದು ಮಗ್ಗದ ಹಲವಾರು ರಿಪೇರಿಗಳು ಬರ್ಬೋದು. ಈ ಡಾಬಿ ರಿಪೇರಿ ಬರ್ಬೋದು, ಆಮೇಲೆ ಈ ಬ್ರೇಕ್ ರಿಪೇರಿ ಬರ್ಬೋದು, ಆಮೇಲೆ ಈ ಮೋಟರ್ ರಿಪೇರಿ ಬರ್ಬೋದು, ಚಕ್ರ ರಿಪೇರಿ ಬರ್ಬೋದು. ಆಮೇಲೆ ನೀವು ಹೇಳೋದು ನೋಡಿದ್ರೆ ಪ್ರತಿಯೊಂದು ಇದ್ರೊಳಗೆ ರಿಪೇರಿ ಬರುತ್ತೆ ಅಂತಲೇ ಬರುತ್ತೆ 100% ಬಂದೇ ಬರುತ್ತೆ. ಸೊ ಇವಾಗ ಮಗ್ಗ ರಿಪೇರಿ ಮಾಡೋರಿಗೆ ಏನಂತ ಕರೀತಾರೆ? ಅವ್ರಿಗೆ ನಾವು ಮಗ್ಗ ರಿಪೇರಿ ಮಾಡೋರಿಗೆ ಜಾಬರ್ ಅಂತ ಕರಿತೀವಿ. ಜೋಡೆತ್ತಿನ ಬಂಡಿ ಅಂತ. ಅದಕ್ಕೆ ನಮ್ಮ ಜೀವನ ಸಾಗಬೇಕು ಅಂದ್ರೆ ಅವ್ರು ನಮ್ಮ ಜೊತೆಗೆ ಇರಬೇಕು. ಈ ನೇಕಾರನ ಜೊತೆಗೆ ಈ ಜಾಬರ್ಕಿ ಕೆಲಸ ಮಾಡುವಂಥ ಒಬ್ಬ ಕೆಲಸಗಾರರು ನಮಗಿರಬೇಕು. ಅವ್ರ ಸಹಕಾರ ಮತ್ತು ನಮ್ಮ ಮನೆಯವ್ರ ಸಹಕಾರನೂ ಇರಬೇಕು. ಇಷ್ಟೆಲ್ಲರ ಸಹಕಾರ ಇದ್ದಾಗ ಮಾತ್ರ ನಮಗೆ ಇದರಿಂದ ಒಳ್ಳೆ ಜೀವನ ಸಿಗ್ತಾಯಿತ್ತು. ಸೊ ಇವಾಗ ಈ ಒಂದು ಸೀರೆ ನೀವು ರೆಡಿ ಮಾಡ್ತಿರಲ್ಲ, ನೀವು ಎಷ್ಟಕ್ಕೆ ಕೊಡ್ತೀರಿ? ಅಂದ್ರೆ ಏನು ಡೈರೆಕ್ಟ್ ಅಂಗಡಿಗೆ ಕೊಡ್ತೀರೋ, ಏನು ಮಾಲಕರು ಅಂತ ಇರ್ತಾರೆ ಅವ್ರಿಗೆ ಕೊಡ್ತೀರೋ, ಯಾರಿಗೆ ಕೊಡ್ತೀರಿ? ನಾವು ಸೀರೆಯನ್ನು ತಯಾರು ಮಾಡಬೇಕಾದ್ರೆ ಫಸ್ಟು ಈ ಬಂಡವಾಳ ಉದ್ರಿ ತೊಗೊಳ್ತೀವಿ. ಹೌದು, ಸಾಲವಾಗಿ ಪಡ್ಕೊತೀವಿ. ಒಂದು ವೇಳೆ ನಮ್ಮ ಹತ್ರ ದುಡ್ಡು ಇತ್ತು ಅಂದ್ರೆ ಕ್ಯಾಶ್ ಕೊಟ್ಟು ತರ್ತೀವಿ, ರೋಕ್ ಕೊಟ್ಟು ತರ್ತೀವಿ.
ಒಂದು ವೇಳೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂದರೆ ನಮಗಿಂತ ಶ್ರೀಮಂತರು ಏನಿರ್ತಾರೆ, ನಾವು ಸೀರೆ ಕೊಡೋ ಸಾಹುಕಾರರಾಗಲಿ ಅಥವಾ ಬೇರೆ ನಮ್ಮ ಪರಿಚಯದವರಾಗಲಿ ಅವ್ರ ಹತ್ರ ನಾವು ಈ ಬಂಡವಾಳ ಉದ್ರಿಯಾಗಿ ತರ್ತೀವಿ. ಒಂದು ಭೀಮ್ ಎಷ್ಟು ರೂಪಾಯಿ ಬೀಳ್ತೈತೆ ರೀ? ಈ ಒಂದು ಭೀಮು ನೋಡ್ರಿ ಎಷ್ಟು ಬೀಳುತ್ತೆ ಅಂದ್ರೆ ಆ ಬದುಕಿನ ಮೇಲೆ ಅದಾವೆ. ಕೆಲವು 13,000 ಅದಾವೆ. 13,000ಕ್ಕೆ ಒಂದು ಭೀಮ್? ಒಂದು ಭೀಮು. ಒಂದು ಕೆಲವು ಭೀಮು 18,000 ಅದಾವೆ. 18,000 ಐತಿ. ಕ್ಯಾಟ್ಲೈನ್ ಭೀಮು. ಕ್ಯಾಟ್ಲೈನ್ ಭೀಮ್. ಹಾಂ, ಆ ಕ್ಯಾಟ್ಲೈನ್ ಭೀಮು ಸುಮಾರು 400 ವಾರ ಸುತ್ತಿದ್ರೆ 3,500-4,000 ರೂಪಾಯಿ ಬೀಳ್ತೈತೆ. ಮತ್ತು ಒಂದು ವೇಳೆ ನಾವು ಅದಕ್ಕೆ ರೇಷ್ಮೆದು ಏನಾದರೂ ಹಾಕಿದರೆ 15,000 ರೂಪಾಯಿ ಬೀಳ್ತೈತೆ. 15,000 ರೂಪಾಯಿ. ಆ ಒಂದು ನಾವು ಭೀಮ್ ಸುತ್ತಿದ್ರೆ ರೇಷ್ಮೆ ಭೀಮು ಅದು ಸುಮಾರು 120 ಸೀರೆ ಆಗುತ್ತೆ. 120 ಸೀರೆ ಬರ್ತದೆ. 120 ಸೀರೆವರೆಗೂ ನಮ್ಗೆ ತೊಂದರೆ ಇಲ್ಲ. ಇಷ್ಟೊತ್ತನೇ ನೀವು ಎಲ್ಲ ಸೀರೆ ಬಗ್ಗೆ ಹೇಳಿದ್ರಿ. ಆ್ಯಂಡ್ ಇದ್ರಾಗ ಮತ್ತೆ ತೆನಿತಿರೋದು ಇರುತ್ತೆ ಅಂತ ಕೇಳಿದ್ದೆ ನಾನು. ಸೊ ಇಲ್ಲಿಗೆ ನಾವು ತೆನಿ ತಿರುಗಬೇಕು, ಇಲ್ಲಿಗೆ ಮಾರ್ಕಂತ ಹೆಂಗೆ ಯಾವ ಥರ ನೋಡ್ತೀರಿ ಅದನ್ನು? ಈ ದಾರದಲ್ಲಿ ಒಂದು ಕೋನ ಮಾಡಿರ್ತೀವಿ. ಈ ದಾರ ಈ ಥರ ಇಲ್ಲಿ ಕಾಣೋ ದಾರಕ್ಕೆ ಈ ರೀಲ್ಗೆ ಈ ರೀಲ್ ಅಂದ್ರೆ ತೆನಿ ತಿರುಗೋಕಿನ ಫಸ್ಟ್ ಎಲ್ಲ ನೀಟಾಗಿ ಅರೇಂಜ್ ಅರೇಂಜ್ ಮಾಡ್ಕೋಬೇಕು. ಕರೆಕ್ಟ್ ಟೈಮಿಗೆ ಲೈಟ್ ಹೋದ್ರೆ ಏನು ಮುಂದೆ ಪರಿಸ್ಥಿತಿ? ಸ್ವಲ್ಪ ಬೇಜಾರಾಗುತ್ತೆ. ವಿದ್ಯುತ್ ಬರೋ ತನಕ ನಾವು ಕಾಯಬೇಕಾಗತ್ತೆ. ಲೈಟ್ ಬಂದ ಮೇಲೆ ಮತ್ತೆ ವಿದ್ಯುತ್ ಬಂದ ಮೇಲೆ ಮತ್ತೆ ನಮ್ಮ ಅದಕ್ಕೆ ಕೆಲಸ ಪ್ರಾರಂಭ. ಈ ಸೀರೆ ಕಂಪ್ಲೀಟ್ ಆದಮೇಲೆ ನಾನು ಬೇರೆ ಕಲರ್ ಬೇಕು ಅಂದ್ರೆ ಅವಾಗ ಏನು ಮಾಡೋದು? ಆವಾಗ ನಿಮ್ಗೆ ಬೇರೆ ಕಲರ್ ಬೇಕು ಅಂದ್ರೆ ಮತ್ತೆ ಈ ಭೀಮ್ ಕಲರ್ಸ್ ಆದಮೇಲೆ ಇಲ್ಲ, ಇನ್ನೂ ಭೀಮ್ದಾಗ ನಿನ್ನೆ ಹೊಸದು ಹಾಕಿರಿ ಅನ್ಕೋರಿ. ನನಗೆ ನಾಳೆ ಬೇರೆ ಕಲರ್ ಸೀರೆ ಬೇಕಂದ್ರೆ ಸಿಗುತ್ತಾ? ಇಲ್ಲ, ಸಿಗೋದಿಲ್ಲ. 56 ಸೀರೆ ಆಗಲವರೆಗೂ ಆ ಭೀಮ್ ಖಾಲಿ ಆಗೋದಿಲ್ಲ. ಆಮೇಲೆ ಅದು 56 ಸೀರೆ ಆದ ನಂತರ ಬೇರೆ ಡಿಸೈನ್ ಹಾಕ್ಬೋದು ನಾವು. ಇಲ್ಲ, ಇವಾಗ ನನಗೆ ಈಗ ಇದೊಂದು ಸೀರೆ ರೆಡಿ ಆಗೈತಿ. ಸೊ ಭೀಮ್ನ ನೀವು ಚೇಂಜ್ ಮಾಡ್ರಿ ಅಂತ ಚೇಂಜ್ ಮಾಡ್ಬೋದು? ಭೀಮ್ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ನಮ್ಮ ಹತ್ರ ಬಂಡವಾಳ ಕೊರತೆ ಇರುತ್ತೆ. ಆಮೇಲೆ ಅದಕ್ಕೆ ಕೆಲಸ ಹೆಚ್ಚಾಕತ್ತೆ. ಅದನ್ನು ಭೀಮು ತೆಗೆದು ಸುತ್ತಿಟ್ಟು ಬೇರೆ ಕಡೆ ಇಟ್ಟು ಮತ್ತೆ ಬೇರೆ ಭೀಮ್ ತಂದು ಮತ್ತೆ ಜೋಡಣೆ ಮಾಡಿ ಮತ್ತೆ ಅಲ್ಲಿಗೆ ನಮ್ಗೆ 2 ದಿವಸ 3 ದಿವಸ ಕಾಲಾವಕಾಶ ಹೋಗ್ಬಿಡುತ್ತೆ. ಅಂದರೆ ನೀವು ಸೀರೆ ಡಿಸೈನ್ ಮಾಡೋದು ನಿಮ್ಮ ಮನಸ್ಸಿಗೆ ತಕ್ಕಂಗೆ ಮಾಡ್ತೀರೋ, ನಿಮ್ಮ ಮಾಲಕರು ಹೇಳ್ದಂಗೆ ಮಾಡ್ತೀರೋ? ಕೆಲವು ಸೀರೆಗಳು ನಮ್ಮ ಮನಸ್ಸಿಗೆ ತಕ್ಕಂಗೂ ಮಾಡ್ತೀವಿ, ಕೆಲವು ಸೀರೆಗಳು ಮಾಲಕರು ಹೇಳೋದ್ರ ಪ್ರಕಾರನೂ ಮಾಡಿಕೊಡ್ತೀವಿ. ಇವಾಗ ಒಂದು ಭೀಮ್ ಖಾಲಿ ಆಗ್ಬೇಕಂದ್ರೆ ಎಷ್ಟು ದಿವಸ ಬೇಕು ಮತ್ತು ಎಷ್ಟು ಮಂದಿ ಕೆಲಸ ಮಾಡಬೇಕಿದೆ? ಈಗ ಸರಿಯಾಗಿ ನೋಡ್ರಿ, ಒಬ್ಬ ಮನುಷ್ಯ ಅಂತೂ ಕೆಲಸ ಮಾಡ್ಬೋದು. ಆದ್ರೆ ಅದ್ರ ಜೊತೆಗೆ ತೆನಿ ತಿರುವಾಗ ಇಬ್ಬರು ಬೇಕು. ಚೆನ್ನಾಗಿ ಕೆಲಸ ಮಾಡಿದರೆ 20 ದಿವಸದಲ್ಲಿ ಒಂದು ಭೀಮ್ ಕೆಲಸ ಆಗುತ್ತೆ. ಮತ್ತು ನಾವು ಲಕ್ಷ ಕೊಟ್ಟು ಕೆಲಸ ಮಾಡದೇ ಇದ್ದರೆ 1 ತಿಂಗಳು ಹೋಗ್ಬೋದು, 1.5 ತಿಂಗಳೂ ಹೋಗ್ಬೋದು. ಇವಾಗ ಒಂದು ಭೀಮ್ ಇದ್ರೆ ನಿಮ್ಗೆ ಎಷ್ಟು ಆದಾಯ ಉಳಿತೈತಿ? ಅಂದರೆ ಎಲ್ಲ ಖರ್ಚು ಕೊಟ್ಟು, ಎಲ್ಲ ಲೇಬರ್ಸ್ ಖರ್ಚು ಕೊಟ್ಟು ಲಾಸ್ಟಿಗೆ ಎಷ್ಟು ಉಳಿತೈತಿ? ಇದರಿಂದ ನಾವು ಲೇಬರ್ ಖರ್ಚು ಎಲ್ಲ ಕೊಟ್ಟು ಒಂದು ವೇಳೆ ನಾವು ಸ್ವಂತ ಮಾಡಿದ್ರೆ ಒಂದು ಸೀರೆಗೆ 250 ರೂಪಾಯಿ. 250 ರೂಪಾಯಿ ಒಂದು ಸೀರೆ ಇದ್ರೆ ಸಿಗ್ತೈತಿ. ಭೀಮ್ ಬಗ್ಗೆ ಹೇಳಕತ್ತೀರಿ. ಇವಾಗ ನಿಮ್ಗೆ ಏನೇನು ಖರ್ಚು ಬರ್ತಿರ್ತಾವೆ ಅಂದ್ರೆ ಸಪ್ರೇಟಾಗಿ ಭೀಮ್ ಬಿಟ್ಟು ಮತ್ತೆ ಏನೇನು ಐಟಮ್ಸ್ ತೊಗೋಬೇಕು ನೀವು ಅದನ್ನ ಹೇಳ್ರಿ. ನೂಲು ತೊಗೋಬೇಕು, ನೂಲು ಕ್ಯಾಟ್ಲೈನ್ ರೇಷ್ಮೆ ತೊಗೋಬೇಕು, ಆಮೇಲೆ ಒಡ್ಲೆ ರೇಷ್ಮೆ ತೊಗೋಬೇಕು. ತಿರುವುದು ಪ್ಲೇನ್ ಇದ್ರೆ ಬರೀ ನೂಲು ಒಂದ ತೊಗೋಬೋದು. ಇವಾಗ ಹೊಸ ಪೀಳಿಗೆ ಅಂದ್ರೆ ನಮ್ಮ ಅಂಥವ್ರು ಕಲಿಬೇಕು ಅಂತ ಇಚ್ಛಾಪಟ್ಟು ಬರೋರಿಗೆ ಇದ್ರೊಳಗೆ ಜೀವನ ಐತೋ ಇಲ್ಲೋ? ಜೀವನ ಐತಿ. ಇದನ್ನು ಇಷ್ಟಪಟ್ಟು ಕಲಿತು ಮುಂದೆ ನಡೆಸ್ಕೊಂಡು ಹೋದ್ರೆ ನೇಕಾರನ ಮಗ ನೇಕಾರ ಆಗಲಿ ಅಂತ ಬಯಸ್ತಾನೆ ಹೊರತು ಡಾಕ್ಟ್ರಿ ಕೀ ಮಾಡಿಸೋ ಯೋಗ್ಯತೆ ಇರ್ತಿರೋದಿಲ್ಲ. ಅವ್ರಿಗೆ ಹೇಳ್ಬೇಕು, ಇದರಲ್ಲಿ ನಿನ್ನ ಭವಿಷ್ಯ ಇದೆಯಪ್ಪ, ನೀನು ಈ ರೀತಿ ಕೆಲಸ ಮಾಡಿದರೆ ಒಬ್ಬ ಈಗ ಮಾಮೂಲಿಯಾಗಿ ಗೌರ್ಮೆಂಟ್ ಎಂಪ್ಲಾಯರ್ಸ್ ಒಬ್ಬ ಸ್ಕೂಲ್ ಮಾಸ್ಟರ್ ಇರ್ಬೋದು, ತಿಂಗಳಿಗೆ 40,000 50,000 ರೂಪಾಯಿ ಸಂಬಳ ತೊಗೊಳ್ತಾರೆ. ಅದೇ ರೀತಿ ನೀವು ಇದರಲ್ಲಿ ಕೆಲಸ ಮಾಡಿದರೆ ದಿನಕ್ಕೆ ನಿಮ್ಗೆ 1,000 ಎರಡು ಮಗ ಚಾಲು ಮಾಡಿದ್ರೆ 2,000 ರೂಪಾಯಿ ಸಂಬಳ, ನಿಮ್ಗೆ 60,000 ರೂಪಾಯಿ ಸಂಬಳ ಬೀಳುತ್ತೆ. ಭವಿಷ್ಯ ನಿಮ್ಗೆ ಇದ್ರಾಗೈತಿ. ಯಾರಾದರೂ ಕೇಳಿದಾಗ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ನಾನು 50,000 ರೂಪಾಯಿ ದುಡ್ದೀನಿ, ನಿನಗಿಂತೂ ನಾನೇನು ಕಡಿಮೆ ಇಲ್ಲ, ಒಬ್ಬ ಡಾಕ್ಟ್ರಿಗಿಂತ ಕಡಿಮೆ ಇಲ್ಲ, ಒಬ್ಬ ಇಂಜಿನಿಯರ್ಗಿಂತ ಕಡಿಮೆ ಇಲ್ಲ. ಅವ್ರು 70,000ದಲ್ಲಿ ಜೀವನ ಮಾಡಿದರೆ ನಾನು 35,000 ರೂಪಾಯಿದಲ್ಲಿ ಜೀವನ ಮಾಡ್ತೀನಿ. ಯಾಕಂದರೆ ನಾನು ಕಲ್ತಿರೋ ವಿದ್ಯೆಗೆ ನನಗಿದೇ ಮೇಲು. ಅದಕ್ಕೆ ರೈತರು ಹೇಳ್ತಾರೆ, ಕೋಟಿ ವಿದ್ಯೆಗಿಂತಲೂ ಮೇಟಿ ವಿದ್ಯೆ ಮೇಲು ಅಂತ. ಕೋಟಿ ವಿದ್ಯೆಗಿಂತಲೂ ನಮ್ಮ ನೇಕಾರಿಕೆ ವಿದ್ಯೆಯೇ ಮೇಲು. ಇದರಲ್ಲಿ ನಮ್ಮ ಭವಿಷ್ಯ ಇದೆ. ಒಂದು ಸೀರೆ ರೆಡಿ ಆಗ್ಬೇಕಂದ್ರೆ ಎಷ್ಟು ತಾಸು ಬೇಕು ಮತ್ತು ಎಷ್ಟು ಜನ ಇದಕ್ಕೆ ಕೈ ಹಾಕಬೇಕು ಅಂತ ಅದನ್ನೇ. ಒಂದು ಸೀರೆ ತಯಾರಾಗಬೇಕಾದ್ರೆ ಒಬ್ಬನೇ ಕೆಲಸ ಮಾಡ್ತೀನಿ. ಟೋಪ್ ತೆನಿ ಹಾಕುವಾಗ ಬಂದಾಗ ಏನಾಯ್ತಲ್ಲ, ಒಬ್ಬರು ಸಹಾಯಕರು ಬೇಕು ತೆನಿ ತಿರುವುದಕ್ಕೆ. 3 ರಿಂದ 3.5 ತಾಸಿನಲ್ಲಿ ಒಂದು ಸೀರೆ ಆಗುತ್ತೆ. 3 ರಿಂದ 3.5 ತಾಸು ಕರೆಂಟ್ ಸರಿಯಾಗಿತ್ತು ಅಂದ್ರೆ ಒಳ್ಳೆ ನೇಕಾರಿದ್ರೆ 3 ತಾಸಿನೊಳಗೆ ಹೇಳಿಸ್ತಾನೆ. ಇದು ಒಂದು ಮಗ್ಗ ಇವಾಗ ಹೊಸದಾಗಿ ನಾನು ಹಾಕಬೇಕಂದ್ರೆ ನಾನು ಎಷ್ಟು ಇನ್ವೆಸ್ಟ್ ಮಾಡಬೇಕು ಇದ್ರ ಮೇಲೆ ಅಂತ? ನೀವು ಇವತ್ತು ಒಂದು ಮಗ್ಗ ಪ್ರಾರಂಭ ಮಾಡ್ತೀವಿ ಸರಿಯಾಗಿ ಒಂದು ಈಗ ಸಿಂಗಲ್ ಪೇಟ ಮಗ್ಗ ಇದ್ರೆ 1 ಲಕ್ಷ ರೂಪಾಯಿ ಬಂಡವಾಳವರೆಗೂ ಬೇಕಾಗುತ್ತೆ. ಬಂಡವಾಳನೂ ಬೇಕು ಮತ್ತು ಎಲ್ಲನೂ ಬರ್ತದೆ ಅದರಲ್ಲಿ. ಆಮೇಲೆ ನಿಮಗೆ ಡಬಲ್ ಪೇಟ ಮಗ್ಗ ಅಂತ ಬರ್ತದೆ. ಆ ಡಬಲ್ ಪೇಟ ಮಗ್ಗ ಆಗಬೇಕು ಅಂತಂದ್ರೆ 1.5 ಲಕ್ಷ ರೂಪಾಯಿ ಬೇಕು. ಅಂದರೆ ಇಷ್ಟೊತ್ತನ ನೀವು
ಹೊಸಬ್ರಿಗೆ ಬರೋರಿಗೆ ಅವ್ರ ಮನೆಯನ್ನಾರು ಯಾವ ಥರ ಟ್ರೀಟ್ ಮಾಡ್ಬೇಕಂತ ಹೇಳಿದ್ರಿ. ಅಂದ್ರೆ ಮಕ್ಳಿಗೆ ಬುದ್ಧಿ ಮಾತು ಹೇಳ್ಬೇಕು, ಆಮೇಲೆ ಮಕ್ಕಳಿಗೆ ಆದಾಯ ತೋರಿಸ್ಬೇಕು. ಇದ್ರೊಳಗೆ ಐತಪ್ಪ ಸಾಫ್ಟ್ವೇರ್ ಇಂಜಿನಿಯರ್ ಡಾಕ್ಟರ್ ಅದು ಏನು ಆಗಬೇಡ ಅಂತಂದ್ರಿ. ಡೈರೆಕ್ಟ್ ಇವಾಗ ಬರೋರಿಗೆ ಬಂದು ಯಾವ ಥರ ಜೀವನ ಮಾಡ್ಕೋಬೇಕು, ಜೀವನ ಕಟ್ಕೊಳಕ್ಕೆ ಆಗುತ್ತಾ ಇಲ್ಲ, ಇದು ಒಳಗಡೆ ಎಷ್ಟು ಲಾಭ ತೆಗಿಬೋದು ಅದನ್ನ ಹೇಳ್ರಿ. ಇಂದಿನ ಯುವಕರು ಅಲೆದಾಡೋದನ್ನು ಬಿಟ್ಟು ಈ ದುಡಿಮೆ ದುಡ್ಡಿನ ತಾಯಿ ಅಂತ ಹೇಳ್ತಾರಲ್ಲ, ಬಸವಣ್ಣವರ ವಾಣಿ ಅಂತ ಕಾಯಕವೇ ಕೈಲಾಸವೆಂದು ಕೆಲಸ ಮಾಡಿದ್ರೆ, ಆಮೇಲೆ ವಿಶ್ವೇಶ್ವರಯ್ಯನವರು ಹೇಳಿದಂತೆ ಕನ್ನಂಬಾಡಿ ಆಣೆಕಟ್ಟು ಕಟ್ಟಿದಂತೆ ಮನಸ್ಸಿದ್ರೆ ಮಾರ್ಗ ಹೇಳಿದಂಥ ಮಾತುಗಳನ್ನು ನಾವು ಕೈಲಾಗದು ಎಂದು ಕೈಕಟ್ಟಿ ಕುಳಿತುಕೊಳ್ಳಲಾಗದೆ ದಿನನಿತ್ಯ ನಾವು ಇದರ ಮೇಲೆ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಇಂದಿನ ಯುವಕರು ಬೆಳೀತಾರನ್ನ ಭರವಸೆನೂ ನನಗೈತೆ. ಎಲ್ಲ ನಮ್ಮಂಥ ಯುವಕರಿಗೆ ಕಾರ್ ತೊಗೋಬೇಕು, ಬೈಕ್ ತೊಗೋಬೇಕು, ಮನೆ ಕಟ್ಟಬೇಕು, ಆಸ್ತಿ ಮಾಡಬೇಕು, ಹೊಲ ಮಾಡಬೇಕು ಅಂತ ಆಸೆ ಇರ್ತೈತಿ. ಎಲ್ಲರಿಗೆ ಆಸೆ ಅಂತೂ ಇದ್ದೇ ಇರ್ತೈತಿ. ಸೊ ಇದು ಮಗ್ಗದ ಮ್ಯಾಗನ ನಾ ಆಸ್ತಿ ಮಾಡ್ತೀನಿ ಅನ್ನೋದು ಆಗುತ್ತೋ ಆಗಲ್ಲ? ನೀವು ಕೇಳೋದು ಸರಿಯಾದ ಪ್ರಶ್ನೆ ಕೇಳಿರಿ. ನೀವು ಹೇಳ್ದಂಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ನಾನು ಕುಬೇರನಾಗಬೇಕು, ಅದು ಆಗಬೇಕು, ಇದು ಆಗಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ಬೈಕ್ ಬೇಕು, ಓಡಾಡೋದಕ್ಕೆ ಸೌಕರ್ಯಗಳನ್ನು ನೀವು ಬಯಸೋದ್ರಲ್ಲಿ ತಪ್ಪಿಲ್ಲ. ನೀನಿದ್ರಲ್ಲಿ ಕೆಲಸ ಮಾಡಿದ್ರೆ ಕಾರು ತೊಗೋಬೋದು, ಬಂಗ್ಲೆನೂ ಕಟ್ಟಿಸ್ಬೋದು, ಬೈಕು ತೊಗೋಬೋದು. ಸೊ ಇದು ಮಗ್ಗದ್ದು ಬಿಟ್ಟರೆ ಮತ್ತು ನಾನು ಇದಕ್ಕಿಂತ ಬೇರೆ ಇನ್ನೊಂದು ಬಿಸ್ನೆಸ್ ಮಾಡ್ಬೋದು, ಮತ್ತು ಮಗ್ದಾಗ ದುಡ್ದು ರೊಕ್ಕ ನಾನು ಇನ್ನೊಂದಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಯಾವ ಕಡೆ ಹಾಕ್ಬೇಕಂತ ಏನು ಇನ್ನೊಂದು ಮಗ್ಗನ ತಗೋ ಅಂತ ಹೇಳ್ತಿರೋ ಅಥವಾ ಇನ್ನೊಂದು ಬೇರೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ತಿರೋ ಅದು ನಿಮಗೆ ಬಿಟ್ಟಿದೆ. ನಾವು ನೇಕಾರರಾಗಿ ಏನು ಹೇಳ್ಬೇಕು ಅಂದರೆ, ನೇಕಾರಿಗೆ ಇದೊಂದು ಉದ್ಯೋಗ ಗೊತ್ತಿರ್ತೈತಿ. ಇದು ಬಿಟ್ಟು ಬೇರೆ ಉದ್ಯೋಗ ಗೊತ್ತಿರೋದಿಲ್ಲ. ಗೊತ್ತಿರೋ ಉದ್ಯೋಗ ಮಾಡಿದ್ರೆ ನಾವು ಬುದ್ಧಿವಂತರಾಗಿ ಆ ಉದ್ಯೋಗದಲ್ಲೇ ಬೆಳಿತೀವಿ. ಮತ್ತು ನಾವು ಇದನ್ನು ಬಿಟ್ಟು ನಾನು ಟಾಟಾ ಬಿರ್ಲಾ ಹಾಕಿನಿ, ಅಂಬಾನಿ ಹಾಕಿನಿ ಅಂತ ಹೋದ್ವಿ ಅಂತಂದ್ರೆ ನಾವು ಇದರಲ್ಲಿ ಇದ್ದು ಸುಖನೂ ಕಳ್ಕೊತೀವಿ, ಅಲ್ಲಿನೂ ನಾವು ನೆಮ್ಮದಿ ಕಾಣೋದಿಲ್ಲ. ನಮ್ಗೆ ನೇಕಾರಿಕೆ ಉದ್ಯೋಗನೇ ಮೇಲು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಕೈಯಲ್ಲೇ ಕೆಲಸ ಮಾಡಿದಂಥ ಹುಡುಗರು ಇವತ್ತು ನಾವು 2 ಮಗ್ಗ ಬಿಟ್ಟು 4 ಮಗ್ಗ ಮಾಡಿದವರು ಅದಾರ. 4 ಮಗ್ಗ ಮಾಡಿ ಮತ್ತು ಬಿ ಮಿಷನ್ ಹಾಕಿದವರು ಅದಾರ. ಆಮೇಲೆ ಬಂಗ್ಲೆ ಮನೆ ಕಟ್ಟಿಸಿದವ್ರು ಅದಾರ. ನಮ್ಮ ಕೈಯಲ್ಲಿ ಕೆಲಸ ಮಾಡಿದಂಥ ಹುಡುಗರು. ಇವಾಗ ನೀವು ಯಾರಿಗೇ ಆಗಲಿ ಒಂದು ಕೆಲಸಗಾರನ ಇಟ್ಕೊಂಡಾಗ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕಂತ ಹೇಳಿದ್ರಿ. ಅವ ಅದನ್ನು ವಾಪಸ್ ನಿಮಗೆ ರಿಟರ್ನ್ ಯಾವಾಗ ಕೊಡ್ತಾನೆ? ಅವ ಒಳ್ಳೆಯ ನೇಕಾರ ಮಾನವೀಯತೆ ಇತ್ತು ಅಂದ್ರೆ ಬೇರೆ ಕಡೆ ಕೆಲಸ ಮಾಡಿ ನಮ್ಗೆ ದುಡ್ಡು ಮುಟ್ಟಿಸ್ತಾನೆ. ಮತ್ತು ಅವನು ಅಷ್ಟೊಂದು ಬೇರೆ ಅವನಿಗೆ ಯಾವುದೇ ಇತ್ತಪ್ಪ ಅಂದ್ರೆ ಬೇರೆ ಕಡೆ ಊರು ಬಿಟ್ಟು ಹೋಗೋ ಕೆಲಸ ಇಂಥದ್ದು ಮಾಡಿದಪ್ಪ ಅಂದ್ರೆ ಅವರಿಂದ ಬರೋ ದುಡ್ಡು ಸ್ವಲ್ಪ ನಮಗೆ ಭಾಳ ಕಷ್ಟ ಆಗುತ್ತೆ. ಇವಾಗ ನಾನು ಇನ್ನೊಬ್ರ ಕಡೆ ಹೋಗ್ತೀನಿ, ಅದೇ 1,200 ರೂಪಾಯಿ ನಾನು ದುಡಿತೀನಿ, ದುಡಿದು ನಾನು ಒಂದೇನೋ ಆಸ್ತಿ ಮಾಡ್ತೀನಿ, ಅಂತಸ್ತು ಮಾಡ್ತೀನಿ ಅಂದ್ರೆ ಅದು ನಡೆದಿದ್ದೋ ಏನು ಅಥವಾ ಬರೀ ಒಂದು ದಿವಸದ ಖರ್ಚಿಗೆ ಅಷ್ಟೇ ನಡೀತೈತೆ? ಅದು ನಾ ಇನ್ನೊಬ್ಬರ ಹತ್ರ ದುಡಿದು ಜೀವನ ಸಾಗಿಸ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಬ್ಬ ಅಂದ್ರೆ ಒಂದು ದಿವ್ಸಕ್ಕೆ 300 ರೂಪಾಯಿ ದುಡಿಬೋದು. ನಾವು 1,200 ರೂಪಾಯಿ ಕೂಲಿ ಕೊಟ್ಟರೆ 2 ಸೇರಿ 300 ರೂಪಾಯಿ. 300 ರೂಪಾಯಿದಲ್ಲಿ ಒಂದು ಜೀವನ ನಡೆಯೋದು ಕಷ್ಟ. ಮದುವೆ ಮಕ್ಕಳಂತ ಇರ್ತಾವೆ. ಬರೀ ಇಬ್ಬರು ಗಂಡ ಹೆಂಡತಿ ಇದ್ದರೆ ಒಂದು ದಿನಕ್ಕೆ 250 ರೂಪಾಯಿ ಬೇಕು ಅವ್ರ ಜೀವನಕ್ಕೆ. 300 ರೂಪಾಯಿ ಬಿದ್ದಾಗ 250 ರೂಪಾಯಿಂದ ಅವ್ರ ಜೀವನಕ್ಕೆ ಹೋಯ್ತು. ಅಕಸ್ಮಾತ್ ಒಂದು ದಿವಸ ಕೆಲಸ ಬಿಟ್ಟ ಅಂದರೆ 250 ರೂಪಾಯಿ ಮತ್ತೆ ಅವ್ರಿಗೆ ಮರುದಿನ ಸಾಲನೇ. ಇದರಿಂದ ಕೂಲಿ ನೇಕಾರನ ಭವಿಷ್ಯ ಕಟ್ಕೊಳ್ತ ಅನ್ನೋದು ಸ್ವಲ್ಪ ಸಾಧ್ಯ ಇಲ್ಲ, ಕಂಚಿನ ಮಾತು. ಆದರೆ ಎಲ್ಲಿಗೋ ಒಬ್ಬ ಕಟ್ಕೊಂಡಿರ್ಬೋದು, ಖರ್ಚು ಮಾಡದೆ ದುಡ್ಡನ್ನು ಉಳಿಸಿ. ಆ್ಯಂಡ್ ಇದು ಇಲ್ಲೇನೋ ಹುಕ್ಕು ಟೈಪ್ ಏನೋ ರೆಡ್ ಕಲರ್ ಕಾಣಕತ್ತೈತಿ, ಇದು ಏನಂತ ಅದನ್ನ ಹೇಳಿ? ಇದು ಕ್ಯಾಟ್ಲೈನ್ ಬೀಮ್ ಅಂತಾರೆ. ಇದಕ್ಕೆ ಕ್ಯಾಟ್ಲೈನ್ ಇದು ಕ್ಯಾಟ್ಲೈನ್ ಬೀಮ್ ಅಂತಾರೆ. ಇದು ಅಲ್ಲಿಂದ ಇದು ಬರ್ತದೆ. ಅದು ಮ್ಯಾಗ ಕಾಣುತ್ತಲ್ರಿ? ಅದೇ ಇದಕ್ಕೆ ಸಪ್ಲೈ ಇರ್ತದೆ. ಅದು ಈ ಬೆಸದ ಮುಖಾಂತರ ಇಲ್ಲಿ ಒಳಗೆ ಬಂದಿರ್ತದೆ. ಈ ಬೆಸದ ಮುಖಾಂತರ ಬಂದು ಇಲ್ಲಿರ್ತದೆ. ಇದನ್ನು ಟೋಪ ಹಾಕೋ ಹೊತ್ನಾಗ ಇದನ್ನು ಸರಿಪಡಿಸ್ಕೊಂಡು ಇದ್ರ ಜೊತೆಗೆ ಬೆರೆಸ್ತೇವೆ. ಇಲ್ಲಿ ಒಂದು ದಾರ ಇರ್ತದೆ. ಇದನ್ನು ತೆಗೆದು ಬಿಟ್ರೆ ಈ ಕಲರ್ ಬರ್ತದೆ. ಅದು ಕೆಳಗೆ ಬರ್ತೈತೆ. ಇದು ಕೆಳಗಡೆ ಹೋಗುತ್ತೆ, ಈ ಕಲರ್ ಕೆಳಗಡೆ ಹೋಗುತ್ತೆ. ಇದನ್ನು ಬಿಟ್ಟಾಗ ಈ ಕಲರ್ ಬರ್ತದೆ. ಇದು ಮತ್ತೆ ಮುಂದೆ ಪ್ರಾರಂಭ ಆಗುತ್ತೆ. ಸೆರಗ ಇದು ಸೆರಗಿಗೆ ಯೂಸ್ ಮಾಡ್ತಾರೆ. ಸೆರಗಿಗೆ ಯೂಸ್. ಇದು ಬಿಟ್ಟು ಸೆರಗಿ ಬಿಟ್ಟರೆ ಬೇರೆ ಯೂಸ್ ಆಗೋದಿಲ್ಲ. ಸೆರಗಿಗೆ ಇದು ಬೇಕೇ ಬೇಕು. ಇದಿದ್ರೆ ಮಾತ್ರ ನಮ್ಮ ಇಲ್ಕಲ್ ಸೀರೆಗೆ ಒಂದು ಗೌರವ. ಇದು ಇಲ್ಲ ಅಂದರೆ ನಮ್ಮ ಇಲ್ಕಲ್ ಸೀರೆಗೆ ಗೌರವ ಇಲ್ಲ. ಇಲ್ಕಲ್ ಸೀರೆ ಅಂದ್ರೆ ಇದು ಇದರಿಂದನೇ ಪ್ರಸಿದ್ಧಿ ಆಗಿರೋದು. ನಾನು ಯೂಸ್ ಮಾಡಲಾರ್ದೆ ಹಂಗೆ ತೆಗೆದಿಟ್ರೆ ಎಷ್ಟು ವರ್ಷದವರೆಗೂ ಇರ್ಬೋದು? ಇದನ್ನು ಒಂದು ರೇಷ್ಮೆ ಸೀರೆ ಇದ್ರೆ ಸುಮಾರು ಉದಾಹರಣೆಗೆ ಒಂದು 100 ವರ್ಷದವರೆಗೂ ಇರಬಹುದು. ಇದೇ ಈ ಚಮಕಾ ಸೀರೆ ಏನೈತಲ್ಲ, ಇಂದಿನ ಸೀರೆಗೆ ಅಷ್ಟೊಂದು ಕಾಲಾವಕಾಶ ಇಲ್ಲ. ಇವಾಗ ರೇಷ್ಮೆ ಸೀರೆನ ನೀಟಾಗಿ ಡ್ರೈ ಕ್ಲೀನಿಂಗೇ ಕೊಡಬೇಕು ಅಂತ ಒಬ್ರು ಹೇಳಿದ್ರು ನಮ್ಗೆ ಬೆಳಗ್ಗೆ. ನಿನ್ನೆ ವಿಡಿಯೋದಾಗ ಅದು ಅಪ್ಲೋಡ್ ಆಗಿರ್ತೈತಿ. ಸೊ ಅವ್ರೇನು ಹೇಳಿದ್ರು ಅಂದ್ರೆ ರೇಷ್ಮೆ ಸೀರೆಗೆ ಡ್ರೈ ಕ್ಲೀನಿಂಗ ಮಾಡಬೇಕು, ಆಮೇಲೆ ಬ್ಲೀಚಿಂಗ್ ಪೌಡ್ರ್ ಹಾಕ್ಬಾರ್ದು, ಸಾಬೂನು ಪುಡಿ ಹಾಕ್ಬಾರ್ದು, ಯಾವ ಕಡೆ ಬೇಕು ಆ ಕಡೆ ಹೋಗಿಬಾರ್ದು ಅಂತಂದ್ರು. ಬಟ್ ಇದನ್ನು ಅದೇ ಥರ ಮಾಡಬೇಕಾ ಏನೋ? ಹೋಗೇ ಥರ ಅವ್ರು ಹೇಳ್ದಂಗೆ ರೇಷ್ಮೆದು ಆ ಡ್ರೈ ಕ್ಲೀನಿಂಗೇ ಕೊಡಬೇಕು. ಅದು ಬೇರೆ ಸಬ್ಕಾರ ಹಾಕಿ ಅದು ಕ್ಲೀನ್ ಮಾಡೋಕ್ಕೆ ಬರೋದಿಲ್ಲ.
ಇದು ಏನಿದೆ ಸರ್ವೇ ಸಾಮಾನ್ಯವಾಗಿ ನಾವು ಸಾಬೂನು ಪುಡಿ ಹಾಕಿ ಒಗಿಬೋದು. ಇದಕ್ಕೇನು ಡ್ರೈ ಕ್ಲೀನಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇದ್ರ ಬಾಳಿಕೆನೂ ಕಡಿಮೆ, ಆಮೇಲೆ ಆ ಬಾಳಿಕೆ ತಕ್ಕಂಗೆ ನಾವು ಯೂಸ್ ಮಾಡ್ಕೋಬೋದು. ಅಂದರೆ ಏನು ಮೇಂಟೆನೆನ್ಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗೈತಿ. ಯಾವ ಥರ ನಾವು ಅದನ್ನು ಯೂಸ್ ಮಾಡ್ತಿರ್ತೀವಿ ಅದು ಅಷ್ಟು ತಾಳಿಕೆ ಬರ್ತೈತಿ ಅಂತ ಆಯಿತು. ಹೌದೌದು. ನೂಲಿನಂತೆ ಬಟ್ಟೆಯಂತೆ ಸೀರೆಯಂತೆ ಇದು. ಅದಕ್ಕೆ ನಾವು ಯಾವ ರೀತಿ ಅದನ್ನು ಉಪಯೋಗ ಮಾಡ್ತೀವಿ ಆ ರೀತಿ ಅದು ನಮಗೆ ಉಪಯೋಗಕ್ಕೆ ಬರ್ತೈತಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನೇಕಾರರ ಜೀವನ. ಅಂದರೆ ಇದ್ರೊಳಗಡೆ ಅವ್ರು ಏನು ಹೇಳಿದ್ರಂದ್ರೆ ನಾವು ನೀಟಾಗಿ ದುಡಿದ್ರೆ ರೊಕ್ಕ ಉಳಿತಾವೆ, ಇಲ್ಲಾಂದ್ರೆ ಇಲ್ಲ. ಆ್ಯಂಡ್ ಇನ್ನೊಬ್ರು ಕೈ ಕೆಳಗೆ ದುಡಿಯೋ ಬಂದು ಸ್ವಂತ ದಂಧೆ ಮ್ಯಾಗಿರ್ಬೇಕು. ಇದ್ರ ಅರ್ಥ ಏನಂದ್ರೆ ಬೇರೆದವ್ರ ಹತ್ರ ಹೋಗಿ ನಾವು ಕೆಲಸ ಮಾಡಿದ್ರೆ ನಮಗೇನು ಉಳಿಯಂಗಿಲ್ಲ. ಸೊ ನಾವೇ ಮನೆಯವರೇ ಓನಾಗಿ ಮಗ್ಗ ಹಾಕೊಂಡು ಕೆಲಸ ಮಾಡಿದ್ರೆ ಒಂದಷ್ಟು ಏನೋ ಉಳಿತೈತಿ. ಆ್ಯಂಡ್ ಬರೀ ಅಷ್ಟೇ ಅಲ್ರಿ, ನಾವು ನೀಟಾಗಿ ಜೀವನ ಮಾಡ್ಬೇಕು. ಅಂದ್ರೆ ಇನ್ನೊಂದು ವೇದಾಗಿ ಇರಬಾರ್ದು, ಅಂದರೆ ದುಶ್ಚಟಗಳು ಇರಬಾರ್ದು ಅಂತ ಡೈರೆಕ್ಟಾಗಿ ಹೇಳೋದು ಇಂಡೈರೆಕ್ಟಾಗಿ ಹೇಳಿದರೆ. ನೋಡಿದ್ರಲ್ಲ, ಇದಾಗಿತ್ತು 4ನೇ ಭಾಗ. ಅದು ಯಾವುದಂದ್ರೆ ನೂಲಿನಿಂದ ಸೀರೆ ತನಕ ಅನ್ನೋ ವಿಡಿಯೋ. ನೇಕಾರ ಜೀವನ ಅಂದರೆ ಏನಂತ ಇವತ್ತು ಗೊತ್ತಾಗೈತಿ. ನೂಲಿನಿಂದ ಸೀರೆ ತನಕ ಆ್ಯಂಡ್ ಫುಲ್ಲಿ ವಿಡಿಯೋ ನಾನು ಅಪ್ಲೋಡ್ ಮಾಡೀನಿ. ಅಂದರೆ 4 ಪಾರ್ಟ್ ಆಗೈತಿ. ಆ್ಯಂಡ್ ಇಲ್ಲಾಂದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವ್ಲಾಗ್ದಾಗ ಸಿಗ್ತೀನಿ. ಅದು ಯಾವುದಾದ್ರೂ ಒಂದು ಹೊಸ ಕಂಟೆಂಟ್ ಜೊತೆ ನೋಡ್ತಾ ಇರಿ, ಕಾಯ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಎಲ್ಲರೂ ಆರಾಮಿರಿಪ್ಪ. ಅಷ್ಟೇ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.